and also to the role models here, our chief guests. How can I forget Dr. T.H. Anjanappa and Ms. Siri Prabhakar. Thank you so much once again for gathering here and for being here and gracing this occasion. Without any further delay, may I please request Dr. T.H. Anjanappa to please come and address the gatherings. I'm so proud you are really smart. DJ is really smart. I appreciate. Since 10 minutes I am just watching him. ಎಲ್ರಿಗೂ ನಮಸ್ಕಾರ. ಶುಭ ಸಂಜೆಯ ಕಾರ್ಯಕ್ರಮ. ಸಮಯ 5 ಗಂಟೆ. ನಂಗೆ ಭಾಳ ಖುಷಿ ಅನಿಸೋದಂದರೆ ಇವತ್ತಿನ ಈ ವೇದಿಕೆಯಲ್ಲಿ ಒಬ್ಬರು ಡಾಕ್ಟ್ರು, ಇನ್ನೊಬ್ಬರು ಆಕ್ಟ್ರು. ಅವ್ರು ಹೇಳಿದರು, ಆಲ್ ಆಫ್ ಯು ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್ ದ ಪರ್ಫಾರ್ಮೆನ್ಸ್ ಆಫ್ ಯುವರ್ ಚಿಲ್ಡ್ರನ್, ಬಟ್ ಯು ಹ್ಯಾವ್ ಟು ಲಿಸನ್ ಟು ಅಸ್ ಬಿಕಾಸ್ ವಿ ಆರ್ ದ ಗೆಸ್ಟ್ ಹಿಯರ್. ಸೊ ತುಂಬ ತಲೆ ತಿನ್ನಲ್ಲ ನಿಮಗೆ. ಕನ್ನಡ ಕಸ್ತೂರಿ, ತೆಲುಗು ತೇನ, ಅರವಂ ಅದ್ಭುತಂ. Hindi is our unofficial national language. English is our international language. And I am sure all of you are very proud that your children are studying in this most reputed school, CPS. ನನಗೆ ಭಾಳ ಖುಷಿ ಅಂದರೆ, I know Ramesh family for the past 3 decades. His brother is also an educationist, his brother-in-law, they're all into educational family. Earlier, basically they're all agriculturists like me. ನಾನು ಹೊಲ ಉತ್ತಿದ್ದೀನಿ ರೀ, ಒಂದು ಚಪ್ಪಾಳೆ ಹೊಡೀರಿ. ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ಳೋದು, ನಾನು ನೋಡೋಕೆ ಬೆಳ್ಳಗಿದ್ರು, ಸೂಟ್ ಹಾಕ್ಕೊಂಡು ಫಾರಿನ್ ಡಾಕ್ಟ್ರ್ ಥರ ಇದ್ರು. ನಾನು ಫಾರಿನ್ ಡಾಕ್ಟ್ರ್ ಅಲ್ಲ, ಕರೇಕಲ್ ತುಮಕೂರು ಹನುಮಂತರಾಯಪ್ಪನ ಮಗ. ನನ್ನ ಅಪ್ಪ ಒಬ್ಬ ರೈತ. ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಅದರೊಳಗಾಗಿ ತಂದೆ ತಾಯಿಗಳ ಮುಂದೆ, when I am a chief guest here, and honestly I will tell you, coming from a very small background, today I am an internationally famous surgeon. I am a world record holder in Bangalore. ಇವೆಲ್ಲ ಜಂಬ ಕೊಚ್ಕೋಬೇಕು. ಯಾಕೆ ನಿಮಗೆ ಜಂಬ ಕೊಚ್ಕೋಬೇಕು ಅಂದರೆ, ನಾನು ನಿಮ್ಗೆ ಹೇಳ್ಕೊಡ್ತೀನಿ. ದಯವಿಟ್ಟು ಮಕ್ಕಳಿಲ್ಲ, ದೇ ಆರ್ ಆಲ್ ರೆಡಿ ಟು ಡಾನ್ಸ್. ನಾನು ಮಕ್ಕಳೇನನ್ನ ಇದ್ದರೆ ಫಸ್ಟ್ ಅವ್ರಿಗೆ ಹಿಂಗೆ ಇಟ್ಕೊಳ್ಳೋ ಮಕ್ಕಳ ಅಂದೇನೆ ಕನ್ನಡದಲ್ಲಿ ಹೇಳ್ಕೊಡಿದ್ದೀನಿ. ದೇ ಮಸ್ಟ್ ಸೇ ಐ ಆಮ್ ದ ಬೆಸ್ಟ್. ಪ್ಲೀಸ್ ತಂದೆ ತಾಯಿಗಳು ನಿಮ್ಮ ಮಕ್ಕಳನ್ನ ಅವಮಾನ ಮಾಡಬೇಡಿ. ದಿಸ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ಐ ಆಮ್ 71 years old. ಐ ಗಾಟ್ ಆಲ್ ದ ರೈಟ್ ಟು ಅಡ್ವೈಸ್ ಯು ಆಲ್ಸೋ. ಇವನು ಯಾರು ನಮಗೆ ಬಂದು ಅಡ್ವೈಸ್ ಮಾಡಲಿಕ್ಕೆ ಅನ್ಕೋಬೇಡಿ. ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಸಿ, ಯು ಬಿಲಾಂಗ್ ಟು ಡಿಫ್ರೆಂಟ್ ಪ್ರೊಫೆಷನ್ಸ್. ಎವ್ರಿ ಪ್ರೊಫೆಷನ್ ಈಸ್ ಎ ನೋಬಲ್ ಪ್ರೊಫೆಷನ್. ಬಟ್ ಐ ಆನೆಸ್ಟ್ಲಿ ಟೆಲ್ ಯು, ದೇರ್ ಆರ್ 2 ಪ್ರೊಫೆಷನ್ಸ್ ವಿಚ್ ಆರ್ ಹೈಲಿ ನೋಬಲ್ ಇನ್ ದ ಸೊಸೈಟಿ. ಒಂದು ನಂದೇ ಪ್ರೊಫೆಷನ್, ವೈದ್ಯ ನಾರಾಯಣೋ ಹರಿ. ನೀವೆಲ್ಲ ಹೇಳ್ತೀರಿ. ಸೊ ಆನೆಸ್ಟ್ಲಿ ಎ ಡಾಕ್ಟರ್ ಹೂ ರಿಯಲಿ ಡಿಸರ್ವ್ಸ್ ಟು ಬಿ ರೆಸ್ಪೆಕ್ಟೆಡ್ ಶುಡ್ ಬಿ ಲೈಕ್ ಮೀ. ಆನೆಸ್ಟಾಗಿ ಹೇಳ್ತೀನಿ, ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಲಾಸ್ಟ್ 40 ವರ್ಷದಲ್ಲಿ 35,000 ಆಪ್ರೇಷನ್ ಮಾಡಿದ್ದೀನಿ ನಾನು. ಒಂದೇ ರಾತ್ರಿ 10 ಜನ ಮುಸ್ಲಿಂ ಹುಡುಗರ ಹೊಟ್ಟೆಯಿಂದ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಜನ್ಸ್ ಹಾಸ್ಪಿಟಲಲ್ಲಿ ಬುಲೆಟ್ ತೆಗೆದಂಥ ಸರ್ಜನ್. ಐ ವಾಸ್ ಹಾನರ್ಡ್ ಇನ್ ಲಂಡನ್ ಇನ್ ದ ಇಯರ್ 1994 ಆ್ಯಸ್ ಎ ಬೆಸ್ಟ್ ಸರ್ಜನ್ ಫ್ರಮ್ ಬ್ಯಾಂಗಲೂರ್. ಸೊ ಅದಕ್ಕೋಸ್ಕರಾಗಿ ತುಂಬ ಟೈಮ್ ತೊಗೊಳ್ಳಲ್ಲ. ಒಂದು ಯಾಕೆ ಹೇಳ್ತೀನಿ ತಂದೆ ತಾಯಿಗಳಿಗೆ, ಆಮೇಲೆ ಯು ಆರ್ ಗೋಯಿಂಗ್ ಟು ವಿಟ್ನೆಸ್, ವಿ ಆರ್ ಗೋಯಿಂಗ್ ಟು ಹಾನರ್ ಯುವರ್ ಚಿಲ್ಡ್ರನ್ ಹೂ ಹ್ಯಾವ್ ಟೇಕನ್ 98% ಹೂ ಆರ್ ಬೆಸ್ಟ್ ಆಕ್ಟರ್, ಬೆಸ್ಟ್ ಡಾನ್ಸರ್, ಎವ್ರಿಥಿಂಗ್. ಅದಕ್ಕಿಂತ ಮೊದಲು ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ನಾನು ವಿಜಯನಗರದ ನನ್ನ ರಿಲೇಟಿವ್ ಇದ್ದಾರೆ, ಕೆಂಪಣ್ಣ ಅಂತ. ಅವ್ರ ಮನೆಗೆ ಹೋದೆ. ಓಹ್, ನಮ್ಮ ಡಾಕ್ಟ್ರು ಬಂದಿರಲ್ಲ, ಬನ್ನಿ ಡಾಕ್ಟ್ರೆ ಕೂತ್ಕೊಳ್ಳಿ, ಟೀ ಕೊಡ್ತೀನಿ. ಟೀ ಕುಡಿಯೋ ಅಷ್ಟೊತ್ತಿಗೆ ನೋಡ್ತೀನಿ ಅವ್ರ ಮಗಳು ಹೋಮ್ ವರ್ಕ್ ಮಾಡ್ತಾ ಇದ್ದಾಳೆ. ನಾನು ನೋಡ್ದಿರಾನೆ ಎಷ್ಟು ಖುಷಿ ಆಯಿತು ಅಂದರೆ ನನಗೆ ಅವಳು ಕಾನ್ಸಂಟ್ರೇಷನ್ ನೋಡಿ. ಆವಾಗ ಅವ್ರ ಅಮ್ಮ ಹೇಳಿದ್ರು, ನನ್ನ ಮಗಳು ಡಾಕ್ಟ್ರೆ ಎಷ್ಟು ಚೆನ್ನಾಗಿ ಓದ್ತಾಳೆ ಗೊತ್ತಾ, ನಿಮ್ಮ ಥರ ಡಾಕ್ಟ್ರ್ ಆಗ್ತಾಳೆ ಅಂದ್ಲು. ಭಾರಿ ಖುಷಿ ಆಯಿತು ನನಗೆ. ಅಷ್ಟೊತ್ತಿಗೆ ಬಂದ ಮಗ ಆ ಕಡೆಯಿಂದ ಬ್ಯಾಟ್ ಹಿಡ್ಕೊಂಡು ಟಾಕ 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 ಬಂದ. ನೋಡಿ ಪೊರೋಡಿ ನನ್ನ ಮಗ, ಇವಳು ಕಾಲು ಕೆಳಗಡೆ ತೂರಿಸ್ಬೇಕು ಅಂದರು. ಅವ ಬೇಜಾರಾಯಿತು. ಮೆನಿ ಪೇರೆಂಟ್ಸ್ ಯು ಹ್ಯಾವ್ ಗಾಟ್ ದಿಸ್ ಬ್ಯಾಡ್ ಹ್ಯಾಬಿಟ್ ಆಫ್ ಇನ್ಸಲ್ಟಿಂಗ್ ಯುವರ್ ಓನ್ ಚಿಲ್ಡ್ರನ್. ಅದಷ್ಟೇ ಇರಲಿ, ಇನ್ನೊಂದು ಅವ್ರ ಬ್ರದರಿಂದ ಮನೆಗೆ ಹೋಗ್ತೀನಿ, ಆಗಿಂದಾಗಿ ರಿಲೇಟಿವ್ಸ್ ಮನೆಗೆ ಹೋಗ್ತಿರ್ತೀನಿ. ಅವ್ರ ಮನೆಗೆ ಹೋದರೆ, ಡಾಕ್ಟ್ರೇ ಮೊನ್ನೆ ನಮ್ಮ ಬಾಮೈದನ ಮನೆಗೆ ಹೋಗಿದ್ರಂತೆ, ಅವ್ರ ಮಗಳು ಎಷ್ಟು ಚೆನ್ನಾಗಿ ಓದ್ತಾಳೆ ಡಾಕ್ಟ್ರೇ, ಇವಳಿದ್ದಾಳೆ ನೋಡಿ ನನ್ನ ಮಗಳು, ಯಾವಾಗಲೂ ಮೊಬೈಲ್ ಹಿಡ್ಕೊಂಡು ಏನು ಅವಳಿಗೆ ನಾವು ಕಾಲು ಕೆಳಗಡೆ ತೋರಿಸ್ಬೇಕು. ನಾನು ಭಾಳ ಜನ ತಂದೆ ತಾಯಿಗೆ ಹೇಳ್ತೀನಿ, ಆ್ಯಸ್ ಎ ಪೇರೆಂಟ್ ಮೈ ಸೆಲ್ಫ್, ಮೈ ಸನ್ ಈಸ್ ಎ ಸರ್ಜನ್, ಡಾಕ್ಟರ್ ಅರ್ಜುನ್. ಅವನ ಕಥೆನ 2 ನಿಮಿಷದಾಗ ಹೇಳಿ ಮುಗಿಸ್ತೀನಿ. ಸಿ, ಯಾವಾಗ ನೋಡಿ ನೀವು ಬೇರೆಯವ್ರ ಕಾಲು ಕೆಳಗಡೆ, ನಿಮ್ಮ ಮಗ 75 ತೊಗೊಂಡಿದ್ರೆ
85 ಕಾಲು ಕೆಳಗಡೆ ತೂರಿಸ್ಬೇಡಿ. ಬೆನ್ ಒತ್ತಟ್ಟಿಲ್ಲೇ ಮಗನೇ ಸೈಕಲ್ ಕೊಡಿಸ್ತೀನಿ ಅಂದರೆ ಅವ್ನು 85ಕ್ಕೆ ಬರ್ತಾನೆ. ಕಾಲು ಕೆಳಗಡೆ ತೂರಿಸ್ಬಿಟ್ರೆ 35ಕ್ಕೆ ಹೋಗ್ಬಿಡ್ತಾನೆ. ನೆವರ್. ಐ ಸ್ಟಡಿಡ್ ದ ಸೈಕಿಯಾಟ್ರಿಕ್ ಫೀಲಿಂಗ್ ಆಫ್ ಎ ಚೈಲ್ಡ್. ನಾನು ಇನ್ಫ್ಯಾಕ್ಟ್ ನನಗೊಬ್ಬನೇ ಮಗ. ಹೌ ಟು ಮ್ಯಾನೇಜ್ ಎ ಸಿಂಗಲ್ ಚೈಲ್ಡ್ ಅಂತ ಮೆನಿ ಪೇರೆಂಟ್ಸ್ ನಿಮಗೆ ಡಿಫಿಕಲ್ಟಿ ಗೊತ್ತಿದೆ. ಅದಕ್ಕೆ ನಾನು ಸಿಂಗಲ್ ಚೈಲ್ಡ್ ಪೇರೆಂಟ್ಸ್ ಅಸೋಸಿಯೇಷನ್ ಅಂತ ಮಾಡಿದ್ದೆ ವೆನ್ ಐ ವಾಸ್ ಎನ್ ಯಂಗ್ ಪೇರೆಂಟ್ ಆವಾಗ. ಸೊ ಈಗ ಇನ್ನೊಂದು ಎರಡು ಮಾತುಗಳು ಭಾಳ ಇಂಪಾರ್ಟೆಂಟು ನಿಮಗೆ ಜೀವನದಲ್ಲಿ. ಇಂಥ ಸಂಭ್ರಮ ಈ ಶಾಲೆಗಳು ನಡೆಸ್ತಾರಲ್ಲ, ಇಟ್ ಇಸ್ ನಾಟ್ ದಟ್ ಈಸಿ ಟು ರನ್ ಅನ್ ಇನ್ಸ್ಟಿಟ್ಯೂಷನ್. ನಾನು ತುಂಬ ಸಾರಿ ಮಕ್ಕಳಿಗೆ ಹೇಳ್ಕೊಡೋವಾಗ ಒಂದು ಮಾತು ಹೇಳಿದೆ, ಐ ಆಮ್ ದ ಬೆಸ್ಟ್ ಅಂತ ಎಲ್ಲ ಮಕ್ಕಳಿಗೂ ರೀ. ಅವ್ನು 35 ತೊಗೊಳ್ಳಿ, ಯು ಮಸ್ಟ್ ಆರ್ ಶಿ ಮಸ್ಟ್ ಫೀಲ್ ದಟ್ ಶಿ ಈಸ್ ಆರ್ ಈಸ್ ದ ಬೆಸ್ಟ್ ಚೈಲ್ಡ್. ಅದಕ್ಕೆ ಎಕ್ಸಾಂಪಲ್ ನಾನೇ. ನಿಮ್ಮ ಮಕ್ಕಳು ನನ್ನ ಮಗನಷ್ಟು ಲಕ್ಕಿ ನಾವಿರಲ್ಲ. ನಾವು ಓದೋವಾಗೆ ನಾನು ಓದಿದ್ದು ಕನ್ನಡ ಮೀಡಿಯಂ ಶಾಲೆಯಲ್ಲಿ ಕರೇಕಲ್ ತುಮಕೂರಿನಲ್ಲಿ. ನಾವು ಶಾಲೆಗೆ ಹೋಗೋವಾಗೆ ಚಡ್ಡಿ ಇದ್ದರೆ ಬನ್ನೀನಿಲ್ಲ, ಬನ್ನೀನಿದ್ರೆ ಚಡ್ಡಿ ಇಲ್ಲ. 4ನೇ ಕ್ಲಾಸ್ನಲ್ಲೇ ನಾನು ಎಷ್ಟು ಚೆನ್ನಾಗೆ ಅಂದ್ಕೊಂಡೆ ಅಂದರೆ, ಯಾಕೆ ಅಂದ್ಕೊಂಡೆ ಗೊತ್ತಾ? ಅಶ್ವತ್ಥ ಕಟ್ಟೆ ಮೇಲೆ ಕೂತು ಓದ್ತಾ ಇದ್ದೀನಿ. ನಾವೆಲ್ಲ ಶಾಲೆಗೆ ಹೋಗೋವಾಗ ಬೆಳಗ್ಗೆ ಗಪ್ಸೊಪ್ಪು ಕುಯ್ದು ಎಮ್ಮೆ ಕಟ್ಟು ಹಾಕಿ, ನಿಮ್ಮಲ್ಲಿ ತುಂಬ ಜನ ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ ಬಂದಿದ್ದೀರಿ, ನಾನು ಹೇಳಿದ್ದು ನಿಮ್ಗೆ ಅರ್ಥ ಆಗುತ್ತೆ. ಆವಾಗ ಶಾಲೆಗೆ ಹೋಗೀನಿ ಬ್ಯಾಗ್ ಹಿಡ್ಕೊಂಡು. ನೋಡ್ತೀನಿ ಅಮಾವಾಸ್ಯೆ ಮಂಗಳವಾರ ನಮ್ಮ ಊರಿನ ಮುಂದೆ, ನನ್ನ ಶಾಲೆ ಮುಂದೆ ಒಂದು ಅಶ್ವತ್ಥ ಕಟ್ಟೆ ಇತ್ತು. ಅವಾಗಲೇ ಓದೋಕ್ಕಾಗ್ತಾ ಇದ್ದಿದ್ದು ನನಗೆ. ಮಧ್ಯಾಹ್ನ ಅಮೆರಿಕದ ಉಪ್ಪಿಟ್ಟು ಕೊಡೋರು, ನಾವು ಚಿಕ್ಕ ಹುಡುಗರಾಗಿದ್ದಾಗ ಹಾಲು ಕೊಡೋರು. ಸಡನ್ನಾಗಿ ಐ ಯೂಸ್ ಟು ಸಿ ಆನ್ ಅಂಬಾಸಡರ್ ಕಾರ್. ಇವತ್ತು ನನ್ನ ಕಣ್ಣಿಗೆ ಕಟ್ಟಿದಂಗಿದೆ. ಒಂದು ಕಾರ್ ಹೋಗೋದು ಅಮಾವಾಸ್ಯೆ ಮಂಗಳವಾರ ಎವ್ರಿ ಮಂತ್. ನೋಡ್ತೀನಿ ಕಾರಲ್ಲ, ಕಾರ್ ಒಳಗಿರೋರು ಎಷ್ಟು ಚೆನ್ನಾಗಿರೋ ಬಟ್ಟೆ ಹಾಕ್ಕೊಂಡಿದ್ದಾರೆ. ನಾನು ನೋಡ್ಕೋತೀನಿ ಮಲ್ಟಿಪಲ್ ಬುಲೆಟ್ ಇಂಜುರಿ, ಅಲ್ಲೊಂದು ತೂತು ಇಲ್ಲೊಂದು ತೂತು. ಯಾಕಂದ್ರೆ ನನ್ನ ಅಪ್ಪ ಉಗಾದಿ ಹಬ್ಬಕ್ಕೆ ಒಂದು ಜೊತೆ ಬಟ್ಟೆ ಹೊಲ್ಸೋನು, ನನ್ನ ಅಮ್ಮ ಅದನ್ನೇ ಒಗೆದು ಆ ತೂತುಗಳು ಹಿಂಗೆ ನೋಡ್ಕೊಂಡು ಅಂದ್ಕೊಳ್ಳೇನಿ ನಾನು ಚೆನ್ನಾಗಿ ಓದ್ಬಿಟ್ಟು ಮೇಸ್ಟ್ರ್ ಆಗ್ಬಿಡ್ಬೇಕು. ಮೇಸ್ಟ್ರಾದರೆ ಸಂಬಳದ ದಿನ ಒಳ್ಳೆ ಬಟ್ಟೆ ಯಾಕಂದ್ರೆ ನನ್ನ ಅಪ್ಪ ಎಷ್ಟು ದುಡಿದ್ರೂ ಕೂಡ ಒಂದು ಸೀಮೆ ನೆಗಲು ಕೊಂಡ್ಕೊಳಕ್ಕಾಗ್ತಿರಲಿಲ್ಲ. ಚೆನ್ನಾಗಿ ಓದ್ಬಿಟ್ಟು ಮೇಸ್ಟ್ರ್ ಆಗಿಬಿಡ್ಬೇಕು ಅಂತ ಎಷ್ಟು ಚೆನ್ನಾಗಿ ಓದಿದೆ ಅಂದರೆ, ಥ್ರೂಔಟ್ ಮೈ ಕೆರಿಯರ್ ಐ ಆಮ್ ಎ ಗೋಲ್ಡ್ ಮೆಡಲಿಸ್ಟ್ ಫ್ರಮ್ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬಳ್ಳಾರಿ. ಇಷ್ಟು ಸಾಕ್ರಿ ನಿಮ್ಮ ಮಕ್ಕಳಿಗೆ ಒಂದು ಇನ್ಸ್ಪಿರೇಷನ್. ದಟ್ ಇನ್ಸ್ಪಿರೇಷನ್ ಹ್ಯಾಸ್ ಬ್ರಾಟ್ ಮೀ ಟು ದಿಸ್ ಲೆವೆಲ್. ಅದಕ್ಕೆ ಇವತ್ತು ನಾನು ಎಲ್ಲೋದ್ರೂ ಕೂಡ ಸೂಟ್ ಇಲ್ದಿರೋ ಹೋಗೋದೇ ಇಲ್ಲ. ಆ್ಯನ್ ಹಾರ್ಡ್ ಕೋಟ್ ಆರ್ ಎ ಸೂಟ್. 2 ಸಾರಿ ಚಪ್ಪಾಳೆ ಹೊಡಿಸ್ತೀನಿ, ಒಂದು ಹೊಡೆದ್ಬಿಟ್ಟಿದ್ದೀರಿ ಆಗಲೇ, ಈಗ ಇನ್ನೊಂದು ಸಾರಿ ಹೊಡೆಸ್ಬಿಡ್ತೀನಿ. ಯಾಕಂದ್ರೆ ತುಂಬ ಜನ ಹೆಣ್ಮಕ್ಳಿದ್ದೀರಿ. ಐ ಹ್ಯಾವ್ ಗಾಟ್ ಎ ಲವ್ಲಿ ವೈಫ್ ಅಟ್ ಹೋಮ್. ಒಂದು ಚಪ್ಪಾಳೆ ಹೊಡೀರಿ. ಹೆಂಡ್ತಿನ ಲವ್ಲಿ ವೈಫ್ ಅಂದರೆ ನೀವು ಇನ್ನು ಚಪ್ಪಾಳೆ ಹೊಡಿಬೇಕು. ಯಾಕೆ? ಆ್ಯಂಡ್ ನಿಮ್ಗೊಂದು ಇನ್ಸ್ಟ್ರಕ್ಷನ್ನು ಕೊಟ್ಟು ಹೋಗ್ತೀನಿ ಇವತ್ತು. ಯಾಕಂದರೆ ನಾನು ಎಲ್ಲಿ ಸೂಟ್ ಹಾಕೊಂಡು ಹೋಗ್ಬೇಕಾದ್ರೆ ನಾನು ಹೆಂಡ್ತಿನೇ ಕೇಳೋದು. ಮೈ ವೈಫ್ ಈಸ್ ಎ ಟೀಚರ್, ಶಿ ಈಸ್ ನಾಟ್ ಎ ಡಾಕ್ಟರ್. ಮಮತಾ ಲವ್ಲಿ ವೈಫ್, ಶಿ ಈಸ್. ಇವತ್ತು ಕೇಳಿದೆ, ಅಮ್ಮ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗ್ತಿದ್ದೀನಿ ಸ್ಕೂಲ್ಗೆ, ರೀ ಇದು ಹಾಕ್ಕೊಂಡು ಹೋಗ್ರಿ ಚೆನ್ನಾಗಿ ಕಾಣ್ತೀರ ಪಿಂಕ್ ಆಗಿ ಅಂದರು. ಅದಕ್ಕೆ ಹಾಕ್ಕೊಂಬಂದಿದ್ದೀನಿ. ಯಾಕೆ? ಆಮೇಲೆ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಇನ್ಸ್ಟ್ರಕ್ಷನ್, ಐ ಗಾಟ್ ಆಲ್ ದ ರೈಟ್ ಟು ಇನ್ಸ್ಟ್ರಕ್ಟ್ ಯು. ಐ ಟೋಲ್ಡ್ ಐ ಆಮ್ 71 years old. ಮನೆಗೆ ಹೋದ್ಮೇಲೆ ದಯವಿಟ್ಟು ಹಂಬಲ್ಲಾಗಿ ಯಜಮಾನ್ರ ರೀ 1 ನಿಮಿಷ ಬನ್ನಿರಿ ಅನ್ನಿ, ಬರ್ತಾರೆ. 1 ನಿಮಿಷ ನಿಂತ್ಕೊಳ್ರಿ ಅನ್ನಿ, ನಿಂತ್ಕೋತಾರೆ. ರೀ ಒಂದು ಸಾರಿ ಲವ್ಲಿ ವೈಫ್ ಅನ್ರಿ, ಆಂಜನಪ್ಪ ಡಾಕ್ಟ್ರ್ ಹೇಳಿದ್ದಾರೆ ಅನ್ನೋವರೆಗೂ ಬಿಡಬೇಡಿ. ನಾ ಹೇಳಿದ್ದೀನಿ, ಯಾವ ಮನೆಯೊಳಗೆ ಲವ್ಲಿ ವೈಫ್ ಇದಾರಲ್ಲ, ದಟ್ಸ್ ಎ ನಂಬರ್ 1 ಫ್ಯಾಮಿಲಿ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು. ದಿಸ್ ಆರ್ ಆಲ್ ಸೈಕಾಲಜಿ ರೀ. ಐ ಆಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್, ಐ ಆಮ್ ಎ ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ನಿಮ್ಮ ಲೈಫ್ ಹೆಂಗಿರಬೇಕು ಅನ್ನೋದಕ್ಕೆ ಒಂದು 10 ನಿಮಿಷ ಆದರೂ ಚೀಫ್ ಗೆಸ್ಟ್ ಆಗಿ ಬಂದಾಗ ನಿಮಗೆ ಹೇಳ್ಬೇಕು. ಇವು ವೆರಿ ವೆರಿ ಇಂಪಾರ್ಟೆಂಟ್. ಅದರಿಂದ ದಯವಿಟ್ಟು ಬಿ ಹ್ಯಾಪಿ. ಇನ್ನು 2 ನಿಮಿಷದೊಳಗೆ ನಿಮಗೆ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಗಳು 111 ವರ್ಷ ಬದುಕಿದ್ರು. ನಾನೊಬ್ಬ ವೈದ್ಯನಾಗಿ ನನ್ನ ಜವಾಬ್ದಾರಿ ನಿಮ್ಗೆ ಹೇಳ್ಕೊಡ್ಬೇಕು ಹೆಂಗೆ 100 ವರ್ಷ ಬದುಕೋದು. ನಾನು 100 ವರ್ಷ ಬದುಕ್ತೀನಿ, ನಿಮಗೆ 100 ವರ್ಷ ಬದುಕೋದು ಹೆಂಗೆ ಅಂತ ಹೇಳ್ಕೊಟ್ಟು ಮಾತು ಮುಗಿಸ್ತೀನಿ. ಅದಕ್ಕೆ ಮೊದಲು ನನ್ನ ಮಗನೊಂದು ಕಥೆನೂ ಹೇಳ್ಬಿಡ್ತೀನಿ. 20 ನೋಡಿ, ಒಬ್ಬ ನಮ್ಮ ಸಾಮಾಜಿಕ ಜವಾಬ್ದಾರಿ ಹೆಂಗಿರುತ್ತೆ ಅನ್ನೋದಕ್ಕೆ ನೀವು ನೆನೆಸ್ಕೊಳ್ಳಿ. 25 ವರ್ಷದಿಂದ ನೀವ್ಯಾರು ಚೇಪೆಹಣ್ಣು ತಿಂತಿರಲಿಲ್ಲ. ನಾನು ದೊಡ್ಡಬಳ್ಳಾಪುರ ಕಡೆ, ನಮ್ಮೂರ ಕಡೆ ಚೇಪೆಹಣ್ಣು ಬೆಳೀತಾರೆ, ಗೋವಾ ಸೀಬೆ ಹಣ್ಣು. ಯಾರು ತಿಂತೇಳಿ ಗೊಣ್ಣೆ ಸುರಿತದೆ ತಿನ್ಬೇಡ ಕಣೋ ಅನ್ನೋ ಅಜ್ಜಿಗಳು. ನಾನು ಒಂದಿನ ಯಶವಂತಪುರ ಮಾರ್ಕೆಟ್ಗೆ ಹೋಗ್ತೀನಿ. ನಮ್ಮೂರು ಕೆಂಪಣ್ಣ ನಮ್ಮ ಅಪ್ಪನ ಜೊತೆಯವನು, ಅವ್ರದ್ದು 2 ಚೇಪೆ ತೋಟ ಇತ್ತು. ನಾವೆಲ್ಲ ಚಿಕ್ಕ ಹುಡುಗರಾಗ ಕದ್ಕೊಂಡು ತಿನ್ನಿವಿ ಅವ್ರ ತೋಟದಾಗೇನೆ. ಇವತ್ತು ನೋಡ್ತೀನಿ ಹಣ್ಣಿನ ಅಂಗಡಿ ಮುಂದೆ ಕೆಂಪಣ್ಣ. ನಾನು ಕೆಂಪಣ್ಣ ನಾನು ನೋಡಿದ್ದೆ. ಡಾಕ್ಟ್ರೆ ನೀವೇನು ಇಲ್ಲಿ ಅಂದರು. ಸುಮ್ಮನೆ ಹಿಂಗೆ ಬಂದೆ, ನಿನ್ನ ನೋಡಿದೆ ಅದಕ್ಕೆ ನಿಂತ್ಕೊಂಡೆ ಅಂದೆ. ಏನು ಮಾಡ್ತಿದ್ದೀಯ ಅಂದೆ. ಡಾಕ್ಟ್ರೇ ನಾನು LS ಓದಿದ್ದೀನಿ ಗೊತ್ತಾ ಅಂದ. ಹೌದು, ನಾನು TV ನೋಡ್ತೀನಿ ಗೊತ್ತಾ ಅಂದ. ಸರಿಯಪ್ಪ,
ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ ಟಿ ವಿ ಒಳಗೆ ಹೇಳಲ್ವಾ ಅಂದರು. ಅದಕ್ಕೆ ಆ್ಯಪಲ್ ಕೊಂಡ್ಕೊತಿದ್ದೀನಿ ಅಂದ. ನಾನು ಹೇಳಿದೆ, ಕೆಂಪಣ್ಣ, ಆ್ಯನ್ ಆ್ಯಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ, ನಿನಗೆ ಗೊತ್ತಿಲ್ಲ, ಎ ಚೇಪೆನ್ ಎ ಡೇ ಕ್ಯಾನ್ ಕೀಪ್ 6 ಡಾಕ್ಟರ್ಸ್ ಅವೇ. ನನ್ನ ಮಾತಿನಿಂದ ಇವತ್ತು ಬೆಂಗಳೂರಿನಲ್ಲಿ ಸೀಬೆ ಹಣ್ಣು 120 ರೂಪಾಯಿ kg ಆಗಿದೆ. ನಾನೊಬ್ಬ ರೈತನ ಮಗನಾಗಿ ದಯವಿಟ್ಟು ದಿನಕ್ಕೊಂದು ಚೇಪೆ ಹಣ್ಣು ತಿನ್ನಿ, ನಿಮ್ಮ ಮಕ್ಕಳಿಗೆ ಒಂದು ಚೇಪೆ ಹಣ್ಣು ಕೊಡಿ. ಸೀಬೆ ಹಣ್ಣು, ಗುವಾ, ಇಟ್ಸ್ ಅ ವಂಡರ್ಫುಲ್ ಫ್ರೂಟ್. ಇಟ್ ಇಸ್ ವಂಡರ್ಫುಲ್ ಫುಡ್ ಫಾರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ಬಿಕಾಸ್ ದಟ್ ಅವಾಯ್ಡ್ಸ್ ಕಾನ್ಸ್ಟಿಪೇಷನ್ ವಿಚ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್ ಆಫ್ ಎಲ್ಡರ್ಲಿ ಪೀಪಲ್. ಇನ್ನೊಂದು ಮಾತು ಏನು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂದರೆ, ಆ್ಯಸ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಲಾಸ್ಟ್ ಮಂತು ದೇರ್ ವಾಸ್ ಎ ಕನ್ಫ್ಯೂಷನ್. ಕೋಳಿ ಮೊಟ್ಟೆ ತಿಂದರೆ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅಂತ. ನಾನು ಕರ್ನಾಟಕ ರಾಜ್ಯದ ಕ್ಯಾನ್ಸರ್ ಸೊಸೈಟಿ ಚೇರ್ಮನ್ ಇದ್ದೀನಿ. ಐ ವೆಂಟ್ ಟು ದ ಮೀಡಿಯಾ. ಅದಕ್ಕಿಂತ ಮೊದಲು, ಒಂದು ವಾರ ಮೊದಲು ದಿಸ್ ಬಿಕೇಮ್ ಎ ನ್ಯೂಸ್. ಕರ್ನಾಟಕ ಸರ್ಕಾರ, ಆಸಿಸ್ ಪ್ರೇಮ್ಜಿ ಆರ್ಗನೈಸೇಷನ್, ಬಿಲೀವ್ ಮೀ, ಎವ್ರಿ ಡೇ ದೇ ಸಪ್ಲೈ 75 lakh ಬಾಯ್ಲ್ಡ್ ಎಗ್ಸ್ ಟು ಗೌರ್ಮೆಂಟ್ ಚಿಲ್ಡ್ರನ್. ಗೌರ್ಮೆಂಟ್ ಶಾಲಾ ಮಕ್ಕಳಿಗೆ ಪುಕ್ಕಟೆ ಕೊಡ್ತಾರೆ ಕೋಳಿ ಮೊಟ್ಟೆ. ಆದರೆ ಮಕ್ಕಳು ತಿಂತಾ ಇಲ್ಲ. ಯಾಕೆ ತಿನ್ನಲ್ಲ? ನನಗೆ ಕೇಳಿದರು, ಡಾಕ್ಟ್ರೇ ಅದ್ರ ಬಗ್ಗೆ ಕರೆಕ್ಟಾದ ವಿವರಣೆ. ನಾನು ಒಬ್ಬ ವೆಟರ್ನರಿ ಡಾಕ್ಟರ್ ಫ್ರಮ್ ಶಿವಮೊಗ್ಗ, ಈಸ್ ಎ ಪ್ರೊಫೆಸರ್ ಆಫ್ ವೆಟರ್ನರಿ ಸೈನ್ಸ್. ವಿ ಬ್ರಾಟ್ ಔಟ್ ಡೀಟೇಲ್ಸ್ ಆಫ್ ಬಾಯಿಲ್ಡ್ ಎಗ್. ಕೋಳಿ ಮೊಟ್ಟೆ, ಆನೆಸ್ಟ್ಲಿ ಐ ಆಮ್ ಟೆಲಿಂಗ್ ಯು, ಬ್ರಾಹ್ಮಣರು ನಾವು ತಿನ್ನಲ್ಲ, ಇಟ್ಸ್ ಎ ನಾನ್ ವೆಜಿಟೇರಿಯನ್ ಫುಡ್ ಅಂದರು. ಲಿಂಗಾಯತರು ನಾವು ತಿನ್ನಲ್ಲ ಅಂದರು. ಗೌಡ್ರು, ನಾನು ಶನಿವಾರ ತಿನ್ನಲ್ಲ ಕಣಪ್ಪ, ಆಂಜನೇಯನ ಪೂಜೆ ಮಾಡ್ತೀನಿ, ಸೋಮವಾರ ತಿನ್ನಲ್ಲ, ತಿರುಪತಿಗೆ ಹೋಗ್ತೀನಿ ಅಂತ. ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಎ ಸೈಂಟಿಸ್ಟ್ ಈಸ್ ಟು ಪ್ರೂವ್ ದಟ್ ದಿಸ್ ಈಸ್ ನಾಟ್ ಎ ನಾನ್ ವೆಜಿಟೇರಿಯನ್ ಫುಡ್. ನಿಮಗೂ ಹೇಳ್ತಾ ಇದ್ದೀನಿ, ದಿನಕ್ಕೊಂದು ಮೊಟ್ಟೆ ತುಂಬುವುದು ನಿಮ್ಮ ಹೊಟ್ಟೆ. ಎಗ್ ಈಸ್ ಅನ್ ಅನ್ಫರ್ಟಿಲೈಸ್ಡ್ ಎಗ್ ಸಪ್ಲೈಡ್ ಬೈ ದ ಗೌರ್ಮೆಂಟ್ ಫ್ರೀ ಆಫ್ ಕಾಸ್ಟ್ ಟು ದ ಗೌರ್ಮೆಂಟ್ ಚಿಲ್ಡ್ರನ್. ನಾನು ಹೇಳಿದೆ ಅವ್ರಿಗೆಲ್ಲ, ನೀವು ಯಾವತ್ತು ಬೇಕಾದ್ರೂ ತಿನ್ನಿ ಅಂತ. ನಿಮ್ಗೆಲ್ಲರಿಗೂ ಒಂದು ಕನ್ಫ್ಯೂಷನ್. ಸಿ, ದ ಪ್ರಾಬ್ಲಮ್ ವಿತ್ ಎಜುಕೇಟೆಡ್ ಪೀಪಲ್ಸ್ ನವ್ವೇಡೇಸ್, ಬಿಕಾಸ್ ಆಫ್ ಮೀಡಿಯಾ, ಬಿಕಾಸ್ ಆಫ್ ಯುವರ್ ಇಂಟರ್ನೆಟ್, ಗೂಗಲ್, ಏನಾಗ್ಬಿಡುತ್ತೆ ಅಂದರೆ ಯು ಆರ್ ಮಿಸ್ಲೆಡ್ ಬೈ ಅನ್ಕ್ವಾಲಿಫೈಡ್ ಪೀಪಲ್ಸ್. ಮೊನ್ನೆ ತಾನೇ ನಾನು ನೋಡ್ತಾ ಇದ್ದೆ, ಎ ಬ್ಲೈಂಡ್ ಸ್ವಾಮೀಜಿ ಈಸ್ ನಾಟ್ ಎ ಡಾಕ್ಟರ್. ಈ ಶುಡ್ ಕೀಪ್ ಕ್ವೈಟ್. ನೀವೆಲ್ಲರೂ ಬಾಳೆಹಣ್ಣು ತಿಂದಿದ್ದೀರಿ. ಐ ಆಮ್ ಶ್ಯೂರ್ ಎವ್ರಿ ಒನ್ ಆಫ್ ಯು, ಪರ್ಟಿಕ್ಯುಲರ್ ಆನ್ ಎ ಡೇ ಆಫ್ ಮ್ಯಾರೇಜ್ ಆರ್ ಇವತ್ತು ಫಂಕ್ಷನ್ ಆದಮೇಲೆ ಒಂದು ಬಾಳೆಹಣ್ಣು ಇಟ್ಟಿರ್ತಾರೆ. ದಿಸ್ ಫೆಲೋ ಸೇಸ್, ಬಾಳೆಹಣ್ಣು ಲಾಸ್ಟಿಗೆ ಊಟ ಆದಮೇಲೆ ನೀವು ತಿಂತೀರಲ್ಲ, ಹೊಟ್ಟೆ ಒಳಗೆ ಹೋಗುತ್ತಂತೆ, ಅದು ಕೇಳುತ್ತಂತೆ, ಜಾಗ ಬಿಡಿ ಜಾಗ ಬಿಡಿ ಅಂತ. ಜಾಗನೇ ಬಿಡಲ್ವಂತೆ. ಯಾಕಂದ್ರೆ ಒಬ್ಬಟ್ಟು, ಗುಲಾಬ್ ಜಾಮೂನು ಎಲ್ಲ ತಿಂದಿರ್ತೀರಲ್ಲ, ಅದು ಜಾಗ ಬಿಡಲ್ವಂತೆ, ಅದು ಅಲ್ಲೇ ಕೊಳ್ತೋಗುತ್ತಂತೆ, ನಿಮಗೆ ಪೈಲ್ಸ್ ಬರುತ್ತಂತೆ. ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್. ನನ್ನ ಮುಂದೆ ಹಿಂಗೆ ಮಾಡಿದರೆ ಬಿಡ್ತೀನ ನಾನು? ಬಿಲೀವ್ ಮೀ, ನಿಮಗೆ ಕಾರ್ಡಿಯಾಲಜಿಸ್ಟ್ ಗೊತ್ತು, ಥೊರಾಸಿಕ್ ಸರ್ಜನ್ ಗೊತ್ತು. ನಿಮ್ಗೆ ಯಾರಿಗೂ ಗೊತ್ತಿಲ್ಲರ ಒಂದು ಡೆಸಿಗ್ನೇಷನ್ ಹೇಳ್ತೀನಿ. ಇಡೀ ಕರ್ನಾಟಕದಲ್ಲಿ ಅತ್ಯಂತ ಹೆಸರಾಂತ ಕುಂಡಿ ಡಾಕ್ಟ್ರ್ ಅಂದರೆ ನಾನೇ, ಡಾಕ್ಟರ್ ಅಂಜನಪ್ಪ, ದ ಫೇಮಸ್ ಕುಂಡಿ ಡಾಕ್ಟರ್ ಆಫ್ ಕರ್ನಾಟಕ. ಐ ಆಮ್ ಎ ಬಾಟಮ್ ಸ್ಪೆಷಲಿಸ್ಟ್. ನೀವು ಇವೆಲ್ಲ ತಮಾಷೆಗಿರುತ್ತೆ, ಕೇಳಲಿಕ್ಕೆ ಚಂದನೂ ಇರುತ್ತೆ. ನೀವು ನಂಬಿ ನಿಮ್ಮ ಮಕ್ಕಳು MBBS ಮುಗಿಸಿ MS ಮಾಡೋಕ್ಕೆ ನನ್ನ ಹತ್ರ ಬರ್ತಾರೆ. ಐ ಆಮ್ ಎ ಪ್ರೊಫೆಸರ್, ಐ ಆಮ್ ಎ ಗೈಡ್, ಕೆಂಪೇಗೌಡ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್, 31 ವರ್ಷ. ಫಸ್ಟ್ ಡೇ ಅವ್ರಿಗೆ ಏನು ಹೇಳ್ತೀನಿ ಗೊತ್ತಾ? ಮಕ್ಕಳನ್ನ ನಿಲ್ಲಿಸ್ತೀನಿ, ದೇ ಆರ್ ಆಲ್ MBBS ಯಂಗ್ ಗ್ರಾಜ್ಯುಯೇಟ್ಸ್. ಮಕ್ಕಳ, ನಾಳೆಯಿಂದ ಹಾಸ್ಪಿಟ್ಲಿಗೆ ಬರಬೇಕಾದ್ರೆ ದೇವ್ರಿಗೆ ಕೈ ಮುಗಿದು ಬಾ, ನನ್ನ ಪೇಷಂಟ್ಸ್ಗೆಲ್ಲ ಒಳ್ಳೇದಾಗಲಿ ಅಂತ. ಆನೆಸ್ಟ್ಲಿ ಐ ವಿಲ್ ಟೆಲ್ ಯು, ದಿಸ್ ಇಸ್ ದ ಫೀಲಿಂಗ್ ಆಫ್ ಎ ಡಾಕ್ಟರ್. ಇನ್ ಎ ಮೆಡಿಕಲ್ ಕಾಲೇಜ್ ದ VIP ಈಸ್ ಪೇಷಂಟ್, ನಾಟ್ ದ ಚೇರ್ಮನ್, ನಾಟ್ ಈಸ್ ಪ್ರೊಫೆಸರ್, ನಾಟ್ HOD. ನನ್ನ ಮಕ್ಕಳಿಗೆ ಹೇಳ್ಕೊಡ್ತೀನಿ, ಈಸ್ ದ VIP. ಅವನಿದ್ರೆ ನಾವೆಲ್ಲ, ಇಲ್ದಿರಿಲ್ಲ. ಅದಕ್ಕೆ ಒಪ್ಕೋತಾರೆ. ಆಮೇಲೆ ಸಾಯಂಕಾಲ ಹೋಗೋವಾಗ ಪೇಷಂಟ್ ಕುಂಡಿಗೆ ನಮಸ್ಕಾರ ಮಾಡಿ ಹೋಗು ಅಂತೀನಿ. ಆಬ್ರಿ ಆಗ್ಬಿಡ್ತಾನೆ ಅವನು. ಏನು ಸರ್ ಹಿಂಗೆ ಹೇಳ್ಬಿಟ್ರಿ ಅಂದರೆ, ಮರಿಯೇ, ನನ್ನ ಮುಕ್ಕಾಲು ಆಸ್ತಿ ಬಂದಿರೋದು ಬೇರೆಯವ್ರ ಕುಂಡಿಯಿಂದನೇ, ಅದರಿಂದ ಕುಂಡಿಗೆ ನಮಸ್ಕಾರ ಮಾಡು. ದಿಸ್ ಈಸ್ ದ ಆನೆಸ್ಟರಿ, ದಿಸ್ ಈಸ್ ದ ರೆಸ್ಪೆಕ್ಟ್ ಗಿವನ್ ಟು ಯು ಆಲ್ ಆ್ಯಂಡ್ ಯುವರ್ ಬಾಡಿ ಇನ್ ಮೈ ಪ್ರೊಫೆಷನ್. ಇನ್ನು ಜಾಸ್ತಿ ಬೇಡ. ಮಕ್ಕಳಿಗೆ ಯಾಕೆ ಅವಮಾನ ಮಾಡಬಾರ್ದು ಅನ್ನೋದಕ್ಕೆ ಒಂದು ಇನ್ಸಿಡೆನ್ಸ್ ಹೇಳಿ ನಾನು ಮಾತು ಮುಗಿಸ್ತೀನಿ. ಮೈ ಸನ್ ವಾಸ್ ಸ್ಟಡಿಂಗ್ ಇನ್ ಒನ್ ಆಫ್ ದಿ ಮೋಸ್ಟ್ ರೆಪ್ಯೂಟೆಡ್ ಸ್ಕೂಲ್ ಇನ್ ರಾಜಾಜಿನಗರ್ ವೆನ್ ಐ ವಾಸ್ ಅನ್ ಯಂಗ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ. ಆ ಸ್ಕೂಲ್ನಲ್ಲಿ ಪ್ರತಿ ವರ್ಷ ದ ಹೆಡ್ ಮಿಸ್ ಯೂಸ್ ಟು ಗಿವ್ ಮಿ ಎ ಕಾಲ್, ಕಾಮ್, ಏನು ಕಂಪ್ಲೇಂಟು? ಯುವರ್ ಬಾಯ್ ಸ್ಪೀಕ್ಸ್ ಇನ್ ಕನ್ನಡ ಇನ್ ಮೈ ಸ್ಕೂಲ್ ವಿಚ್ ಇಸ್ ನಾಟ್ ಪರ್ಮಿಟೆಡ್. ಅವನು ಪಾಪ ನನ್ನ ನರ್ಸಿಂಗ್ ಹೋಮ್ ಹಳ್ಳಿ ಪಳ್ಳಿಯವ್ರು ಬರೋಲ್ಲ, ಅವ್ರ ಜೊತೆಗೆಲ್ಲ ಆಟ ಆಡ್ಕೊಂಡಿರೋನು. ಅವನು ಒಂದೇ ಕೆಲಸ ಏನು, ಇಂಟರ್ವಲ್ನ ಬಿಟ್ಟಾಗೆ ಗೌಡನ್ ಸ್ಟೈಲ್ ನಾನು ಫಸ್ಟ್ ಅನ್ನೋನು ಅಷ್ಟೇ.
ಕಂಪ್ಲೇಂಟು 4 ಸಾರಿ ಬಂದು ಫೈನಲಿ ವೆನ್ ಯು ವಾಸ್ ಇನ್ 4th ಸ್ಟ್ಯಾಂಡರ್ಡ್ CBSE ಸ್ಕೂಲ್ ಶಿ ಕಾಲ್ಸ್ ಮೀ ಆ್ಯಂಡ್ ಮೈ ವೈಫ್, ದಿಸ್ ಬಾಯ್ ಈಸ್ ಸ್ಟ್ಯಾಂಡಿಂಗ್ ಇನ್ ದ ಚೇಂಬರ್. ಆ ಹೆಡ್ ಮಿಸ್ಸು, ಅದಕ್ಕೆ ಈ ಮಿಸ್ ನೋಡಿದ್ರೆ ನನಗೆ ಭಾಳ ಸಂತೋಷ ಅಂತು. ಶಿ ಈಸ್ ಸೋ ಪೇರೆಂಟ್ ಫ್ರೆಂಡ್ಲಿ. ನಿಮ್ಮನ್ನು ನೋಡಿದ್ರೆ ನನಗೆ ಗೊತ್ತಾಗೋದು. ಆ ಮೇಡಮ್ ಹಂಗಲ್ಲ ಮೇಡಮ್, ಚೀಫ್ ಮಿನಿಸ್ಟರ್ನಾದರೂ ಮೀಟ್ ಮಾಡ್ಬೋದು, ಆ ಮೇಡಮ್ ಚೇಂಬರ್ಗೆ ಹೋಗೋಕ್ಕಾಗ್ತಿರಲ್ಲ. ದಟ್ ಕೈಂಡ್ ಆಫ್ ಎ ಸ್ಟಿಲ್ ಐ ಆಮ್ ನಾಟ್ ಬ್ಲೇಮಿಂಗ್ ಹರ್, ಶಿ ಹಸ್ ಗಿವನ್ ಎಜುಕೇಷನ್ ಟು ಮೈ ಸನ್. ಅಲ್ಲ, ಆಟಿಟ್ಯೂಡ್ ಹೆಂಗಿರುತ್ತೆ ಅನ್ನೋದಕ್ಕೆ ನಿಮ್ಗೆ ಹೇಳಿದ್ದು. ಐ ಹಂಬಲ್ ರಿಕ್ವೆಸ್ಟ್, ಇಲ್ಲೇ ಇದ್ದಾರೆ ಮೇಡಮ್ ಕೂತಿದ್ದಾರೆ, ಯು ಮಸ್ಟ್ ಬಿ ಪೇರೆಂಟ್ ಫ್ರೆಂಡ್ಲಿ, ಯು ಮಸ್ಟ್ ಬಿ ಚಿಲ್ಡ್ರನ್ ಫ್ರೆಂಡ್ಲಿ. ಐ ಆಮ್ ಎ ಮೋಸ್ಟ್ ಫೇಮಸ್ ಟೀಚರ್, ಪಾಪ್ಯುಲರ್ ಟೀಚರ್, ಬಿಕಾಸ್ ಐ ವಾಸ್ ಆಲ್ವೇಸ್ ಸ್ಟೂಡೆಂಟ್ ಫ್ರೆಂಡ್ಲಿ. ಐ ಹ್ಯಾವ್ ಆಲ್ವೇಸ್ ಹೆಲ್ಪ್ಡ್ ಔಟ್ ಆಫ್ ದಿ ವೇ ಟು ಮೈ ಸ್ಟೂಡೆಂಟ್ಸ್. ಅದಕ್ಕೆ ಅಷ್ಟು ಪಾಪ್ಯುಲರ್ ನಾನು. ಕರೆದ್ರು ಹೋಗ್ತೀನಿ, ಈ ಸ್ಟ್ಯಾಂಡಿಂಗ್ ದೇರ್, ದಿಸ್ ಇಸ್ ಫೈನಲ್ ಡಿಸಿಷನ್, ಶಿ ಹಾಸ್ ರೆಡಿ, TC ಈಸ್ ಆನ್ ದ ಟೇಬಲ್. ಮೈ ವೈಫ್ ಅಲ್ಲೋದ್ರು, ಹತ್ಕೊಂಡು ನಿಂತ್ಕೊಂಡ್ರು. ಇನ್ನೂ ನನ್ನ ಸ್ಕೂಲ್ ಸ್ಟಾರ್ಟ್ ಆಗಿರಲಿಲ್ಲ. ಶಿ ಸ್ಟಾರ್ಟೆಡ್ ಕ್ರೈಯಿಂಗ್. ಐ ಟೋಲ್ಡ್ ಹರ್, ಮೇಡಮ್, ಐ ಆಮ್ ಆಲ್ಸೋ ಎ ಟೀಚರ್, ಆಲ್ ಕೈಂಡ್ಸ್ ಆಫ್ ಚಿಲ್ಡ್ರನ್ ವಿಲ್ ಬಿ ದೇರ್, ಕೈಂಡ್ಲಿ ಮ್ಯಾನೇಜ್ ಮೇಡಮ್. ನೀವು ಹೊಡೀರಿ ಪರವಾಗಿಲ್ಲ, ಐ ಡೋಂಟ್ ಮೈಂಡ್, ಇಟ್ ಈಸ್ ವಾಟ್ ಎವರ್ ಪನಿಷ್ಮೆಂಟ್ ಯು ಕ್ಯಾನ್ ಗಿವ್, ಐ ಡೋಂಟ್ ಕಂಪ್ಲೇಂಟ್. ಅಂದರೆ ಮೇಡಮ್ ಏನು ಹೇಳಿದ್ರು ಗೊತ್ತಾ, ಟೇಕ್ ಹಿಮ್ ಟು ಸೈಕ್ಯಾಟ್ರಿಸ್ಟ್ ಅಂದು. ಅವಾಗ ಸಿಟ್ಟು ಬಂತ್ರಿ ನನಗೆ. ಒಬ್ಬ ಡಾಕ್ಟ್ರು ನಾನು, ನನ್ನ ಮಗನ ಸೈಕ್ಯಾಟ್ರಿಸ್ಟ್ ತೊಗೊಂಡೋಗುವಂತಾರಲ್ಲ ಅಂತ. ಇಮಿಡಿಯೇಟ್ಲಿ ಅರ್ಜುನ್ ವಾಸ್ ಸ್ಟ್ಯಾಂಡಿಂಗ್ ದೇರ್. 1 minute ಮೇಡಮ್ ಪ್ಲೀಸ್. ನನ್ನ ಮಗನ ಹೆಗಲ ಮೇಲೆ ಹಿಂಗೆ ಕೈ ಹಾಕ್ಕೊಂಡೆ, ಆಚೆ ಕಡೆ ಕರ್ಕೊಂಡೋದೆ. ಮಗನೇ, ಕನ್ನಡದಲ್ಲೇ ಕೇಳಿದೆ, ಏನ್ಲೇ ಮಗನೇ, ನಿಮ್ಮ ಮಿಸ್ಸು ನಿನ್ನನ್ನು ಸೈಕ್ಯಾಟ್ರಿಸ್ಟ್ ಹತ್ರ ತೊಗೊಂಡೋಗುವಂತಾರಲ್ಲ, ನನ್ನ ಡಾಕ್ಟ್ರು ನಿನ್ನಪ್ಪ, ಏನು ಮಾಡಲಿ ಅಂದರೆ ಕನ್ನಡದಾಗೆ ಹೇಳ್ದ. ಅದನ್ನು ರಿಪೀಟ್ ಮಾಡ್ತೀನಿ, ಡ್ಯಾಡಿ ಅವರೇ ದೊಡ್ಡ ಹುಚ್ಚಿ ಇದ್ದಾರೆ, ಬಾ ಡ್ಯಾಡಿ ಬೇರೆ ಸ್ಕೂಲ್ಗೆ ಹೋಗೋಣ. Believe me, this is the word from a 4th standard student. I am not blaming anybody. ಡ್ಯಾಡಿ, ನನ್ನ ಹೊಡೆದ್ರೆ ಪರವಾಗಿಲ್ಲ ಡ್ಯಾಡಿ, ನನ್ನನ್ನು ಕೂಡಾಕ್ತಾಳೆ ಮೇಡಮ್ ಒಂದು ರೂಮ್ನೊಳಗೆ ಬೆಳಗಿನ ಸಾಯಂಕಾಲದವರೆಗೂ. ನನಗೆ ಐ ರಿಯಲಿ ಬಿಕಮ್ ಮ್ಯಾಡ್, ಹುಚ್ಚಿಡ್ದಂಗೆ ಆಗುತ್ತೆ, ಪ್ಲೀಸ್ ಡ್ಯಾಡಿ ಅಂತ. ಇಮ್ಮಿಡಿಯೇಟ್ಲಿ ಐ ವೆಂಟ್ ಇನ್ ಸೈಡ್, ಐ ಟೋಲ್ಡ್ ಮೈ ವೈಫ್, ಡೋಂಟ್ ಕ್ರೈ ಮೇಡಮ್, TC ಪ್ಲೀಸ್, ಥ್ಯಾಂಕ್ಸ್ ಯು ವೆರಿ ಮಚ್ ಫಾರ್ ಗಿವಿಂಗ್ ಎಜುಕೇಷನ್ ಟು ಮೈ ಸನ್ ಟಿಲ್ 4th ಸ್ಟ್ಯಾಂಡರ್ಡ್, ಥ್ಯಾಂಕ್ ಯು. ಮಿಡ್ಲ್ ಆಫ್ ದಿ ಇಯರ್ ರೀ, TC ತೊಗೊಂಡು ಹೋಗ್ತೀನಿ. ಅಲ್ಲೇ ಇನ್ನೊಂದು ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ವೆಂಕಟ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇನ್ ರಾಜಾಜಿನಗರ್. ಇಟ್ಸ್ ಎ ಪಾಪ್ಯುಲರ್ ಸ್ಕೂಲ್ ಲೈಕ್ ದಿಸ್ ಸ್ಕೂಲ್ ಓನ್ಲಿ. ಯಾರೋ ಹೇಳಿದರು, ಅಲ್ಲಿ ಅಡ್ಮಿಸ್ ಇದ್ದಾರೆ, ಭಾರಿ ಜೋರಿದ್ದಾರೆ, ಬಾಬ್ ಕಟ್ ಲೇಡಿ, ಭಾಳ ಕೇರ್ಫುಲ್ಲಾಗಿ ಮಾತಾಡ್ಸಿ ಅಂದರು. ನಾನು ಭಾಳ ಅಂಬಲ್, ಮೊದಲೇ ಹಳ್ಳಿ ಪಳ್ಳೆವು ನಾವು, ಯಾರನ್ನ ನೋಡಿದರೆ ಹೆದರಿಕೆ. ನಾನು ಕಾರ್ಡ್ ಕೊಟ್ಬಿಟ್ಟು ಅಂಬ್ಲಿ, ಮೇಡಮ್ ನಾನು ಐ ಆಮ್ ಅನ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ, ಮೈ ಓನ್ಲಿ ಸನ್, TC ಕೊಟ್ಬಿಟ್ಟಿದ್ದಾರೆ, ಐ ಡೋಂಟ್ ನೋ, ಡಾಕ್ ಪುಟ್ ಹಿಮ್ ಇನ್ಸೈಡ್ ಅಂದರು. ಅಬ್ಬಾ, ಎಂಥ ಖುಷಿ ಆಗ್ಬಿಡ್ತೀರಿ ನನಗೆ, ಏನು ಹೇಳ್ದಿರೇ. ಆಮೇಲೆ 1 year ಆದಮೇಲೆ ಕರೆದ್ರು, ಪುಟ್ ಹಿಮ್ ಟು ಎ ಬೋರ್ಡಿಂಗ್ ಸ್ಕೂಲ್ ಅಂದರು. ಈಸ್ ವೆರಿ ನಾಟಿ. ಆಲ್ ಚಿಲ್ಡ್ರನ್ ವಿಲ್ ಬಿ ನಾಟಿ ಓನ್ಲಿ, ಬಿಲೀವ್ ಮೀ, ನಾಟಿ ಚಿಲ್ಡ್ರನ್ ದೇ ವಿಲ್ ಡೂ ವೆಲ್. ನನಗೇನಾಯಿತು, ಈಗ ಏನು ಮಾಡೋದು ಅಂತ, ಬಿಕಾಸ್ ಆಲ್ವೇಸ್ ಐ ಫೀಲ್ ಚಿಲ್ಡ್ರನ್ ಶುಡ್ ಬಿ ವಿತ್ ದ ಪೇರೆಂಟ್ಸ್, ನೆವರ್ ಪುಟ್ ದೆಮ್ ಇನ್ ಎ ಬೋರ್ಡಿಂಗ್ ಸ್ಕೂಲ್. Honestly, I will tell you, as a doctor, I am advising you as far as possible, unless you don't have other facilities, because to mend them, don't put into a, they will become drug addicts. This I have seen in Saptagiri Medical College, when I was a professor there, the neighboring children, how they had become drug addicts, because they were not under the control of their parents. ಇವರು ಅಲ್ಲಾದ್ಮೇಲೆ ಅಷ್ಟೊತ್ತಿಗೆ ಇನ್ನು 2 ನಿಮಿಷ, then I get a call from Chikballapur, Muddenhalli school. Today there is a medical college, and I will tell you, being a professor in a medical, the only medical college in Karnataka where education is free for the doctors, free treatment for the anybody for that matter. And these children, after MBBS, they have to serve the society for 5 years. They don't even charge 1 paise, hostel fees or medical college fee. I am so proud of an institution like that, Satya Sai Institute. So ಇಲ್ಲಿ ಹಾಕಿದೆ, put inside CBSE. ಆಗ್ತಾನೆ ಸ್ಟಾರ್ಟ್ ಆಗಿತ್ತು. ಐ ಗೆಟ್ ಎ ಕಾಲ್ ಫ್ರಮ್ ಡಾಕ್ಟರ್ ವಿಶ್ವನಾಥ್ ಚಿಕ್ಕಬಳ್ಳಾಪುರ, ಅಂಜನಪ್ಪ, ದೇ ಆರ್ ಸ್ಟಾರ್ಟಿಂಗ್ CBSE, ಆರ್ ಯು ಇಂಟ್ರೆಸ್ಟೆಡ್ ಟು ಪುಟ್ ಯುವರ್ ಸನ್ ದೇರ್? ಮೈ ಸನ್ ಈಸ್ ಸೇಮ್ ಏಜ್. ಲಕ್ಕಿಲಿ ಐ ವೆಂಟ್ ದೇರ್, ನನ್ನ ಮಗನಲ್ಲಿ ಹಾಕಿದೆ. ಐ ಕೇಮ್ ಕ್ರೈಯಿಂಗ್ ಅಂದರೆ ಮನಸ್ಸಿಗೆ ಬೇಜಾರಾಯಿತು. ಮೈ ಓನ್ಲಿ ಸನ್ ಈಸ್ ಇನ್ ಹಾಸ್ಟೆಲ್ ಅಂತ. ಆಫ್ಟರ್ 1 month ವಿ ವರ್ ಅಲೌಡ್ ಟು ಗೋ ಟು ಸ್ಕೂಲ್. ನಾನು ಹೋಗ್ತೀನಿ, ನಾನು ನನ್ನ ವೈಫು ನಿಂತ್ಕೋತೀವಿ, ಆಲ್ ಚಿಲ್ಡ್ರನ್ ವೈಟ್ ಆ್ಯಂಡ್ ವೈಟ್, ಅಲ್ಲಿನ ಯೂನಿಫಾರ್ಮು. ನನ್ನ ಮಗ ಎಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ. ಸಡನ್ಲಿ 1 boy ಕೇಮ್ ರನ್ನಿಂಗ್, ಓಡ್ ಬಂದ, ಧಬಕ್ಕಂತ ನನ್ನ ಖಾಲಿ ಬಿದ್ದ. ನೋಡ್ತೀನಿ, ನನ್ನ ಮಗನೇ, ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದ್ದಾನೆ ನನ್ನ ಮಗ, ವೈಟ್ ಆ್ಯಂಡ್ ವೈಟ್ನೊಳಗೆ. ಲೇಟರ್ he went to Adike, he finished his PUC, he went to Sulia, he did his MBBS, he did his MS from General Surgery, Kuppam PES Medical College. Today he is an associate professor of gastroenterology in Akash Medical College.
ಯಾಕೆ ಈ ಸ್ಟೋರಿ ಹೇಳಿದೆ ಅಂದರೆ, ನಾನು ನಿಮಗೆ ನನ್ನ ಮಗನ ಅವತ್ತು ಏನಾದರೂ ಇನ್ಸಲ್ಟ್ ಮಾಡಿ ಬೈದು ಏನಾರು ಮಾಡಿದರೆ ಈ ವುಂಟ್ ಹ್ಯಾವ್ ಬಿಕಮ್ ಎ ಡಾಕ್ಟರ್. ಟುಡೇ ಮೈ ಹಂಬಲ್ ರಿಕ್ವೆಸ್ಟ್ ಟು ಆಲ್ ದ ಪೇರೆಂಟ್ಸ್, ಕೈಂಡ್ಲಿ ನಿಮ್ಮ ಮಕ್ಕಳು ಏನೇ ಇರಲಿ, ಇವತ್ತು ಟೀ ಮಾಡ್ತಿದ್ದಂಥ ನಮ್ಮ ಪ್ರೈಮ್ ಮಿನಿಸ್ಟರ್ ಈಸ್ ಎ ವರ್ಲ್ಡ್ ಫೇಮಸ್ ಪ್ರೈಮ್ ಮಿನಿಸ್ಟರ್ ಟುಡೇ. ಯುವರ್ ಚೈಲ್ಡ್ ಮೇ ಹ್ಯಾವ್ ಎನಿಥಿಂಗ್ ಲೈಕ್ ದಟ್, ನೀಡ್ ನಾಟ್ ಬಿ 98%. ಸೊ ಹಂಗಾಗಿ ದಯವಿಟ್ಟು ನನ್ನ ಮಾತಿಗೆ ಗೌರವ ಕೊಟ್ಟು ನೀವು ಇಷ್ಟೊತ್ತಿಗೆ ಕೇಳಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಿ, ಸಂಸ್ಥೆಗೆ ಥ್ಯಾಂಕ್ಸ್ ಹೇಳಿ. ಏನಾದರೂ ಜಾಸ್ತಿ ಮಾತಾಡಿದರೆ ಹೊಟ್ಟೆಗೆ ಹಾಕ್ಕೊಳ್ಳಿ, ಯಾಕಂದರೆ ಐ ಎಮ್ ಎ ಗ್ಯಾಸ್ಟ್ರಾಂಟ್ರಾಲಜಿ. ಕೊನೆಯದಾಗಿ ಹಿಂಗೆ ಹೇಳ್ತಾನೆ, ಮೇಟ್ರ್ ಕೈಗೆ ಮೈಕ್ ಕೊಡಬಾರ್ದು ಅಂತಾರೆ. 100 ವರ್ಷ ಬದುಕೋದೆ ಹಿಂಗೆ ಹೇಳ್ಬಿಡ್ಲ? ಶಾಲ್ ಐ ಟೆಲ್ ಯು ಹೌ ಟು ಲೀವ್ ಲಾಂಗರ್? 100 years ಯು ಆರ್ ಸಪೋಸ್ ಟು ಲೀವ್. ನಾಯಿಗೆ 20 ವರ್ಷ, ಕತ್ತೆಗೆ 40 ವರ್ಷ, ಮನುಷ್ಯನಿಗೆ 120 ವರ್ಷ ದೇವ್ರು ಕೊಟ್ಟಿರೋದು. 100 ವರ್ಷ ಬದುಕಲೇಬೇಕು ನೀವು. ನಾನು ಬದುಕ್ತೀನಿ, ಹೆಂಗೆ ಬದುಕ್ತೀನಿ ಹೇಳ್ತೀನಿ ನೋಡಿ. ಕರ್ನಾಟಕದಾಗಿದ್ದೀವಿ, ಡಿ ವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ಫೇಮಸ್, ಅದಕ್ಕೆ ನೊಬೆಲ್ ಅವಾರ್ಡ್ ಬರಬೇಕಿತ್ತು, ಬರಲಿಲ್ಲ. ಅದರಲ್ಲಿ ಒಂದು ಕಗ್ಗ ಇದೆ, ಅದನ್ನು ಹೇಳ್ಬಿಟ್ಟು ಮಾತು ಮುಗಿಸ್ತೀನಿ. ನಗುವಾತ್ಮ ಪರಿಮಳವ ಪಸರಿಸುವ ಕುಸುಮ, ನಗು ನಗುತ್ತ ಬಾಳ್, ನಗುವ ನಗಿಸುವ, ನಗಿಸಿ ನಗುತ್ತ ಬಾಳುವ ವರವನ್ನು ಬೇಡಿಕೊಳ್ಳೋ ಮಂಕುತಿಮ್ಮ. ಖುಷಿಯಾಗಿರ್ರಿ. ಮಕ್ಕಳು ಬಂದಾಗ ಚಪ್ಪಾಳೆ ಹೊಡಿರಿ, ಅವ್ರು ನಿಮ್ಮನ್ನು ಕೇಳಬಾರ್ದು ಚಪ್ಪಾಳೆ ಹೊಡಿರಿ ಅಂತ. ಯಾರು ಸಂತೋಷವಾಗಿರ್ತಾರಲ್ಲ, ದೇರ್ ಎಂಡಾರ್ಫಿನ್ ಫ್ರಮ್ ಸೆರೆಬ್ರಮ್ ಇಟ್ ಈಸ್ ಮೋರ್. ಯಾರು ಸಿಟ್ಟು ಮಾಡ್ಕೊಳ್ತಾರೋ ಅವ್ರ ಅಡ್ರೆನಲಿನ್ ಈಸ್ ಮೋರ್. ಅಡ್ರೆನಲಿನ್ ಜಾಸ್ತಿ ಆದರೆ ಬಿ ಪಿ ಆಗಿ ಸತ್ತು ಹೋಗ್ತೀರಿ. ಅದಕ್ಕೆ ಲಾಸ್ಟ್ಗೆ ನಾನು ಪೇಷಂಟ್ಗಳಿಗೆಲ್ಲ ಇದೇ ಹೇಳ್ತೀನಿ, ಅಮ್ಮ ಇಷ್ಟ್ಯಾಕೆ ಹೆದರ್ಕೊಳ್ತೀಯ ಕಣಮ್ಮ, ಆಕಾಶಕ್ಕೆ ಕಳಿಸಿ ಬೀಳಲ್ಲ ಕಣಮ್ಮ, ಬೈ ಚಾನ್ಸ್ ಏನನ್ನ ಬಿದ್ದೋದ್ರೆ ಸಿದ್ದರಾಮಣ್ಣನ ತಲೆ ಮೇಲೂ ಬೀಳುತ್ತೆ ಕಣಮ್ಮ ಅಂತ ಹೇಳಿ ಬಂದಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್.